ಕೌಟಿಗಿಯ ಬ್ಯಾಡರೋ ಬ್ಯಾಡರಪ್ಪ ನಾವು ಬ್ಯಾಡರೋ ಕಳ್ಳ ಕೌಟಿಗಿಯ ಬ್ಯಾಡರೋ ಬ್ಯಾಡರಪ್ಪ ನಾವು ಬ್ಯಾಡರೋ ಕಳ್ಳ ಕೌಟಿಗಿಯ ಬ್ಯಾಡರೋ ಬ್ಯಾಡರಪ್ಪ ನಾವು ಬ್ಯಾಡರೋ ಕಳ್ಳ ಕವಟಿಗೆಯ ಬ್ಯಾಡರಪ್ಪ ನಾವು ಬ್ಯಾಡರೋ ಕಳ್ಳ ಕೌಟಿಗಿಯ ಬ್ಯಾಡರೋ ಬ್ಯಾಡರಪ್ಪ ನಾವು ಬ್ಯಾಡರೋ ಕಳ್ಳ ಕೌಟಿಗಿಯ ಬ್ಯಾಡರೋ ಕಳ್ಳ ಕವಟಿಗೆಯ ಬ್ಯಾಡರೋ ನಾವು 11 ನೂರ ಬ್ಯಾಡರೋ ಕಳ್ಳ ಕೌಟಿಗಿಯ ಬ್ಯಾಡರೋ ನಾವು 11 ನೂರ ಬ್ಯಾಡರೋ ಕಳ್ಳರ ಕವಟಿಗೆಯ ಬ್ಯಾಡರೋ ನಾವು 11 ನೂರ ಬ್ಯಾಡರೋ ಕಳ್ಳ ಕೌಟಿಗಿಯ ಬ್ಯಾಡರೋ ನಾವು 11 ನೂರ ಬ್ಯಾಡರೋ ಬ್ಯಾಡರಪ್ಪ ನಾವು ಬ್ಯಾಡರೋ ಕಳ್ಳ ಕವಟಿಗೆಯ ಬ್ಯಾಡರೋ ಬ್ಯಾಡರಪ್ಪ ನಾವು ಬ್ಯಾಡರೋ 11 ನೂರ ಬ್ಯಾಡರಪ್ಪ ನಾವು ಬ್ಯಾಡರೋ ಕಳ್ಳ ಕೌಟಿಗಿಯ ಬ್ಯಾಡರೋ ಬ್ಯಾಡರಪ್ಪ ನಾವು ಬ್ಯಾಡರೋ 11 ನೂರ ಬ್ಯಾಡರೋ ಐ ಮುತ್ತ ದೂರು ತಮ್ಮ ಅಣ್ಣ ಬರಮತಿಯ ಗೌಡರಾದ ಸೋಮರಾಯ ಗೌಡರು ತಕ್ಕಪ್ಪರಾಯ ಗೌಡರು 700 ಕಿಲ್ಲಾರವನ್ನು ಕಾಯುತ್ತಿದ್ದಾರೆ ತಮ್ಮ. ಹೌದು ಅಣ್ಣ ಹೌದು. ಬಾರಾಮತಿಯ ಗೌಡರಾದ ಸೋಮರಾಯ ಗೌಡ ತುಕ್ಕಪ್ಪರಾಯ ಗೌಡ ಕೂಡಿಕೊಂಡು ಕಿಲ್ಲಾರವನ್ನು ಕಾಯುತ್ತಿದ್ದಾರೆ ಅಣ್ಣ ಕಾಯುತ್ತಿದ್ದಾರೆ ತಮ್ಮ. ಅಣ್ಣ 700 ಕಿಲ್ಲಾರವನ್ನು ನಮ್ಮ ಕೈವಶ ಮಾಡಿಕೊಂಡರೆ ಈ ಕಳ್ಳ ಕೌಟಿಯಲ್ಲಿ ನಾವೇ ಹೆಚ್ಚಿನವರು ತಮ್ಮ. ಹೌದು ಅಣ್ಣ ಹೌದು. ನೀನು ಹೇಳಿದಂತ ಕಿಲ್ಲಾರವನ್ನು ನಮ್ಮಂತೆ ಆದರೆ ಈ ಕಳ್ಳ ಕೌಟಿಗೆಯಲ್ಲಿ ನಾವೇ ಹೆಚ್ಚಿನವರು. ಆದರೆ ಆದರೆ ಆ ಕಿಲ್ಲಾರವನ್ನು ನಮ್ಮಂತೆ ಆಗುವುದಿಲ್ಲ ಅಣ್ಣ. ಏಕೆಂದರೆ ಬಂಡಗೌಡ ಸೋಮರಾಯನು ಬಹಳ ವೀರ ಇರುವನು, ಬಹಳ ಸೂರ ಇರುವನು. ಅದರ ಸಲುವಾಗಿ ಆ ಕಿಲ್ಲಾರದ ವಿಜಯಕ್ಕೆ ನೀನು ತಲೆ ಹಾಕಬೇಡಣ್ಣ ತಮ್ಮ. ಅಣ್ಣ ನಾವೀಗ 1100 ಮಂದಿಯನ್ನು ಕೂಡಿಕೊಂಡು ಒಂದು ವಿಚಾರಾದರೂ ಮಾಡಿಕೊಳ್ಳೋಣ ಬಾ ತಮ್ಮ. ಆಗಲೇ ಅಣ್ಣ ತಡ ಮಾಡಿದೆ, ನಾವೆಲ್ಲರೂ ಕೂಡಿಕೊಂಡು ವಿಚಾರವಾದರೂ ಮಾಡೋಣ ಬಾ ಅಣ್ಣ. ಏಯ್ ಮಗನ, ಕುದುರೆ ಹಂಗೆ ಕಿವಿ ಕಡಿತಿ ಇಲ್ಲಣ್ಣ. ಗುಪ್ತ ವಿಷಯವನ್ನು ಕಿವಿಯಲ್ಲಿ ಹೇಳಬೇಕಾಗುತ್ತದೆ ತಮ್ಮ. ಒಂದು ವಿಚಾರವನ್ನು ಮಾಡಿದ ಕೂಡಲೇ ಒಂದು ವಿಚಾರವನ್ನು ಹೀಗೆ ಬರುತ್ತೆ ತಮ್ಮ. ಅದು ಯಾವ ವಿಷಯ ಇರುವುದು ತಡ ಮಾಡದೆ ತಿಳಿಸುವಂತನಾಗೋಣ ತಮ್ಮ. ಅಣ್ಣ ನಾನೀಗ ಜಂಗಮ ರೂಪವನ್ನು ಧರಿಸಿ ಸೋಮರಾಯ ಗೌಡರ ಮನೆಗೆ ಭಿಕ್ಷಕ್ಕಾದರೂ ಹೋಗಿ ಬರುತ್ತೇನೆ ತಮ್ಮ. ಬೇಡಣ್ಣ ಬೇಡ. ನೀನು ಜಂಗಮ ವೇಷವನ್ನು ಧರಿಸಿಕೊಂಡು ಸೋಮರಾಯ ಗೌಡ ತುಕ್ಕಪ್ಪರಾಯ ಗೌಡ ಏನು ಮಾಡುತ್ತಿರುವರು ಎಂಬ ವಿಚಾರವನ್ನು ಮಾಡುವ ಸಲುವಾಗಿ ಅವರ ಮನೆಗೆ ಭಿಕ್ಷಕ್ಕೆ ಹೋಗಿ ಬರುತ್ತೇನೆ ಎನ್ನುತ್ತಿರುವೆ. ಬ್ಯಾಡಣ್ಣ ಬೇಡ. ನೀನು ಜಂಗಮ ವೇಷವನ್ನು ಧರಿಸಿಕೊಂಡು ಅವರ ಮನೆಗೆ ಹೋದರೆ ನೀನು ಬೇಡರವನು ಎಂಬುದು ಆತರಿಗೆ ಗೊತ್ತಾದರೆ ನಿನಗೆ ಅಲ್ಲೇ ಹಿಡಿದು ಮಿಡ್ರಿಕ್ಕೆ ಅನ್ನಿಸ್ತಾರಣ್ಣ ತಮ್ಮ. ಸೋಮರಾಯ ಗೌಡ ತುಕ್ಕಪ್ಪರಾಯ ಗೌಡ ಅವನು ಗುರುತು ಹಿಡಿಲಾರದಂತ ವೇಷವನ್ನು ಧರಿಸಿಕೊಂಡು ಹೋಗುತ್ತೇನೆ ತಮ್ಮ. ಬ್ಯಾಡಣ್ಣ ಬೇಡ. ಇವತ್ತಿನ ದಿವಸ ನನ್ನ ಮಾತವನ್ನು ಕೇಳುವಣ್ಣ. ನೀನು ಜಂಗಮ ವೇಷವನ್ನು ಧರಿಸಿಕೊಂಡು ಸೋಮರಾಯ ಗೌಡರ ಮನೆಗೆ ಹೋಗಬೇಡಣ್ಣ ತಮ್ಮ. ನೀನು ಎಷ್ಟು ಹೇಳಿದರೂ ನಾನು ಕೇಳುವುದಿಲ್ಲ. ನಾನು ಇನ್ನ ಮೇಲೆ ಹೋಗಿ ಬರುತ್ತೇನೆ ತಮ್ಮ. ನೀ ಕೇಳಲ್ಲ ಅಂದ್ರೆ ನಾ ಯಾರು ಹೇಳಿ ಏನು ಉಪಯೋಗಪ್ಪ. ಎಲ್ಲೋ ಅಣ್ಣ ನಮ್ಮನ್ನರೇ ಭಿಕ್ಷಕ್ಕೆ ಹೋಗಿ ಬರ್ತಾರತ್ತನ ನೀರ್ ಹೇಳಣ್ಣ. ಅಣ್ಣ ತಮ್ಮ ಏನ್ ನಮ್ಗೇನ್ ಕಮ್ಮಿ ಇರೋದಣ್ಣ. ಅಗ್ದಿ ಆರಾಮ್ ಊಟ ಮಾಡ್ಕೋತ ಉಂಡು ಆಡ್ಕೋ ತಿರುಗಾಡ್ಕತೀವ್. ಇಲ್ಲಿ ನಾ ಕೆಲ್ಸ ಆಗಲ್ಲಣ್ಣ. ಅಲ್ಲೇನು ಹೋಗ್ಬಿಡ ತಮ್ಮ. ನಾವು ಮೊದಲೇ ಬೇಟೆಯಾಡುವ ಬೇಡರು ಇರುವರು. ಬೇಟೆ
ವಾದ. ಹೌದಣ್ಣ, ಇವತ್ತಿನ ದಿವಸ ನಮ್ಮ ಮಾತವನ್ನು ಕೇಳಿದ ನಮ್ಮಣ್ಣ ಸೋಮರಾಯ ಗೌಡರ ಮನೆಗೆ ಭಿಕ್ಷಕ್ಕೆ ಹೊರಟು ಹೋದನು. ಮಾಧವ ಹೊಳೆ ಬಂದರ ಅವ ನಮ್ಮ ಅಣ್ಣ. ಏನು ಹೋದವ ಹೊಳಿ ಬಂದಂದ್ರ ಅವ ನಮ್ಮ ಅಣ್ಣ ಬರ್ಲಿಲ್ಲ ಅಂದ್ರ ಮೊನ್ನೆ ಅವರು ಹೊಡೆದ್ ಬಿಟ್ಟಿರ್ತಾರ ಮಣ್ಣು ಕೊಟ್ಟು ಬರೋದ ಕಡೆ. ಹೌದಣ್ಣ, ಹೌದು. ತಮ್ಮ ಮಾತನಾಗಿದ್ರು ಮಕ್ಕಳತ್ತಾರ, ರೀತಿಯಾಗಿದ್ರೆ ಹೆಂಡ್ರತ್ತಾರತ್ತ. ಹೌದು. ಇವು ಮಾತು ಕೇಳು ಮಕ್ಳು ಅಲ್ಲವು, ಇವ್ ಮತ್ ಇವೇನಂದಿವು ಬೇರೆನೇ ಐತಿ. ಹೌದಣ್ಣ ತಮ್ಮ ಅಣ್ಣ, ಈ ಕೆಲ್ಸ ಆಗ್ಬೇಕಾದ್ರ ಈ ಕೆಲ್ಸ ಆಗ್ಬೇಕಾದ್ರ ಮನಿ ಹೋಗ್ಬೇಕು, ಮನಿ ಹೋಗ ನಡಿ ಪಟ್ನೆ. ಹಿಂಗಂದ ತಡ ಮಾಡ್ದೆ ಹೋಗ ನಡಿ ಅಣ್ಣ. ಯುಗದಲ್ಲಿ ಯೋಗಿಗಳು ಸಾಧುಗಳಪ್ಪ ಹಂಡ ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳ ಬಾಳ ಸಾಧುಗಳ ಪ್ರಪಂಚ ಜಗದಲ್ಲಿ ಓಂ ನಮಃ ಶಿವ ದಾನ ಮಾಡಿ ಅಮ್ಮ ದಾನ. ಓಂ ನಮಃ ಶಿವ. ಸಾಧುಗಳಪ್ಪ ಹಂಡ ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳಪ್ಪ ನಾವು ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳ ಬಾಳ ಸಾಧುಗಳ ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳ ಬಾಳ ಸಾಧುಗಳ ಪ್ರಪಂಚ ಯುಗದಲ್ಲಿ ಯೋಗಿಗಳು. ಬೀಡಿ ಸಿಗರೇಟ್ ಸೇದವರಲ್ಲ, ಗಾಂಜಾ ಕೊಟ್ಟರ ಬಿಡವರಲ್ಲ. ಸಿಗರೇಟ್ ಸೇದವರಲ್ಲ, ಗಾಂಜಾ ಕೊಟ್ಟರ ಬಿಡವರಲ್ಲ. ಬೀಡಿ ಸಿಗರೇಟ್ ಸೇದವರಲ್ಲ, ಗಾಂಜಾ ಕೊಟ್ಟರ ಬಿಡವರಲ್ಲ. ಬೀಡಿ ಸಿಗರೇಟ್ ಸೇದವರಲ್ಲ, ಗಾಂಜಾ ಕೊಟ್ಟರ ಬಿಡವರಲ್ಲ. ಸಾಧುಗಳಪ್ಪ ಹಂಡ ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳಪ್ಪ ನಾವು ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಓಂ ನಮಃ ಶಿವ ದಾನ ಮಾಡಿ ಅಮ್ಮ ದಾನ. ಓಂ ನಮಃ ಶಿವ. ನಿಮ್ಮ ಊರಿಗೆ ಹೊಸದಾಗಿ ಬಂದ ಸಾಧು ನಾನು, ದಾನ ಮಾಡಿ ಅಮ್ಮ ದಾನ. ಓಂ ನಮಃ ಶಿವ. ಇಂಗ್ಲೀಷರೇ ಕುಡಿಯವರಲ್ಲ, ಬೀರ್ ಕೊಟ್ಟರ ಬಿಡವರಲ್ಲ. ಇಂಗ್ಲೀಷರೇ ಕುಡಿಯವರಲ್ಲ, ಬೀರು ಕೊಟ್ಟರ ಬಿಡವರಲ್ಲ. ರೊಕ್ಕ ಕೊಟ್ಟು ಕುಡಿಯವರಲ್ಲ, ಪುಗ್ಸಟ ಶಿಖರ ಬಿಡವರಲ್ಲ. ರೊಕ್ಕ ಕೊಟ್ಟು ಕುಡಿಯವರಲ್ಲ, ಪುಗ್ಸಟ ಕೊಟ್ಟರ ಬಿಡವರಲ್ಲ. ಸಾಧುಗಳಪ್ಪ ಹಂಡ ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳಪ್ಪ ನಾವು ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳ ಪಾಂಡ ಸಾಧುಗಳ ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳ ಪಾಂಡ ಓಂ ನಮಃ ಶಿವ ದಾನ ಮಾಡಿ ಅಮ್ಮ ದಾನ. ಓಂ ನಮಃ ಶಿವ. ಕೋಳಿ ತಿನ್ನವರಲ್ಲ, ದಾಬಕ್ಕ ಹೋದರ ಬಿಡವರಲ್ಲ. ಸೂರ್ಯ ಕೋಳಿ ತಿನ್ನವರಲ್ಲ, ತಾಪಕ ಹೋದರ ಬಿಡವರಲ್ಲ. ಕೋಳಿಯ ಕೋಳಿ ತಿನ್ನವರಲ್ಲ, ದಾಬಕ್ಕ ಹೋದರ ಬಿಡವರಲ್ಲ. ಸೂರ್ಯ ಕೋಳಿ ತಿನ್ನವರಲ್ಲ, ತಾಪಕ ಹೋದರ ಬಿಡವರಲ್ಲ. ಸಾಧುಗಳಪ್ಪ ಹಂಡ ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಸಾಧುಗಳಪ್ಪ ನಾವು ಸಾಧುಗಳು, ಪ್ರಪಂಚ ಯುಗದಲ್ಲಿ ಯೋಗಿಗಳು. ಓಂ ನಮಃ ಶಿವ ದಾನ ಮಾಡಿ ಅಮ್ಮ ದಾನ. ಓಂ ನಮಃ ಶಿವ. ಸಾಧುಗಳ ಪಾಂಡ ಸಾಧುಗಳ ಪ್ರಪಂಚ ಯುಗದಲ್ಲಿ ಯೋಗಿಗಳು. ಓಂ ನಮಃ ಶಿವ ದಾನ ಮಾಡ್ರಿ ಅಮ್ಮ ದಾನ. ಓಂ ನಮಃ ಶಿವ.
ಹೊಸ್ತಾಗಿ ಬಂದ ಸಾಧು ನಾನು ದಾನ ಮಾಡ್ರಿ ಅಮ್ಮ ದಾನ. ಓಂ ನಮಃ ಶಿವ. ಆಕಳ ಆಕಾಶದಾಗ ಕರ ಕೈಲಾಸದಾಗ ಹಿಂಡವ ಜಾಣ ಕುಡ್ಯಾವ ಕ್ವಾಣ ಆಕಳಾವು ಎಮ್ಮಿ ಜಾವು ಕ್ವಾಣಿಗೆ ಪಕ್ಕಡಲ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ದಾನ ಮಾಡ್ರಿ ಅಮ್ಮ ದಾನ. ಓಂ ನಮಃ ಶಿವ. ಜಳ ಜಳ ಜಳಕಿ ನಿಂಬಳ ಕೊಳಕಿ ಅಗಸನಾಳ ಬಸನಾಳ ಟಿಸಕ್ ಡಮನಾಳ ಲಡ್ಡ ವಾರ್ತಿ ಕುಡ್ಡು ಕೊಳರಿಗೆ ಮಾತಿಗೆ ಜಾಣ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವ. ಓಂ ನಮಃ ಶಿವ. ದಾನ ಮಾಡ್ರಿ ಅಮ್ಮ ದಾನ. ಓಂ ನಮಃ ಶಿವ. ನಿಮ್ಮ ಊರಿಗೆ ಮಳಿ ಬೆಳಿ ಬಹಳ ಸಂಪೂರ್ಣ ಆಗುತ್ತದೆ ತಾಯಿ. ದಾನ ಮಾಡ್ರಿ ಅಮ್ಮ ದಾನ. ಓಂ ನಮಃ ಶಿವ. ಬಹುತು ಭಿಕ್ಷೋಂದಯಿ ತಾಯಿ ಬಹುತು ಭಿಕ್ಷೋಂದಯಿ. ಓಂ ನಮಃ ಶಿವಾಯ ಓಂ ನಮಃ ಶಿವ. ಸಾಧು ಮಹಾರಾಜರೇ ಸಾಧು ಮಹಾರಾಜರೇ ತಾಯಿ ನೀವು ಯಾವ ಗ್ರಾಮದವರು? ನಾನು ಶ್ರೀಶೈಲ ಗುಡ್ಡದಿಂದ ಬಂದಿರುತ್ತೇನೆ ನೋಡು ತಾಯಿ. ಸಾಧು ಮಹಾರಾಜರೇ ನೀವು ಶ್ರೀಶೈಲ ಗುಡ್ಡದಿಂದ ಬಂದಿರಿ ಎಂಬುದನ್ನು ಕೇಳಿ ಬಹಳ ಸಂತೋಷವಾಯಿತು ಸಾಧು ಮಹಾರಾಜರೇ. ತಾಯಿ ನನಗೂ ಕೂಡ ಬಹಳ ಆನಂದವಾಯ್ತು ನೋಡು ತಾಯಿ. ಸಾಧು ಮಹಾರಾಜರೇ ಪ್ರಸಾದವನ್ನು ತೆಗೆದುಕೊಂಡು ಬರ್ತೇನೆ, ಸ್ವಲ್ಪ ನಿಲ್ಲರಿ ಸಾಧು ಮಹಾರಾಜರೇ. ಆಗಲಿ ತಾಯಿ, ಸಂತೋಷದಿಂದ ಭಿಕ್ಷೆಯನ್ನು ತೆಗೆದುಕೊಂಡು ಬಾ ತಾಯಿ. ಆನಂದದಿಂದ ತೆಗೆದುಕೊಳ್ಳುತ್ತೇನೆ ತಾಯಿ. ಆಗಲ್ರಿ ಸಾಧು ಮಹಾರಾಜರೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ದಾನ ಮಾಡ್ರಿ ಅಮ್ಮ ದಾನ. ಓಂ ನಮಃ ಶಿವಾಯ. ಸಾಧು ಮಹಾರಾಜರೇ ಪ್ರಸಾದವನ್ನು ತಂದಿದ್ದೇನೆ, ತೆಗೆದುಕೊಳ್ಳರಿ ಸಾಧು ಮಹಾರಾಜರೇ. ತಾಯಿ ಸಾಧು ಮಹಾರಾಜರೇ ತಾಟದಾಗ ತಂದರೆ ಹೇಗೆ ತೆಗೆದುಕೊಳ್ಳಲಿ ತಾಯಿ? ಮರದ ತುಂಬಾ ತಂದು ಕೊಡು ತಾಯಿ. ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ತಾಯಿ. ಸಾಧು ಮಹಾರಾಜರೇ ಇನ್ನೊಮ್ಮೆ ಬಂದಾಗ ಮರ ತುಂಬಾ ತಂದು ನೀಡುತ್ತೇನೆ, ಈಗ ತೆಗೆದುಕೊಳ್ಳರಿ ಸಾಧು ಮಹಾರಾಜರೇ. ತಾಯಿ ನಾನು ಬರುವುದೇ 3 ವರ್ಷಕ್ಕೆ ಒಮ್ಮೆ ಬರುತ್ತೇನೆ ತಾಯಿ. ಸಾಧು ಮಹಾರಾಜರೇ ನಮ್ಮ ಮನೆಗೆ ಪ್ರತಿನಿತ್ಯ ಬರುವಂತರಾಗಿರಿ ಸಾಧು ಮಹಾರಾಜರೇ. ಆಗಲಿ ತಾಯಿ, ಇನ್ನ ಮೇಲೆ ನಿಮ್ಮ ಮನೆಗೆ ಬಂದು ಪ್ರತಿನಿತ್ಯ ಭಿಕ್ಷೆಯನ್ನು ತೆಗೆದುಕೊಳ್ಳುತ್ತೇನೆ ತಾಯಿ. ಇನ್ನ ಮೇಲೆ ಆನಂದದಿಂದ ತೆಗೆದುಕೊಳ್ಳುತ್ತೇನೆ ತಾಯಿ. ಆಗಲ್ರಿ ಸಾಧು ಮಹಾರಾಜರೇ. ಓಂ ನಮಃ ಶಿವಾಯ. ತಾಯಿ ಸಾಧು ಮಹಾರಾಜರೇ ನಾನು ಸಂತೋಷದಿಂದ ಭಿಕ್ಷೆಯನ್ನು ತೆಗೆದುಕೊಂಡಂತೆ ಆಯ್ತು ತಾಯಿ. ಹೌದರಿ ಸಾಧು ಮಹಾರಾಜರೇ. ತಾಯಿ ನಾನು ಮರಳಿ ಪಂಡರಿಪುರಕ್ಕಾದ್ರೂ ಹೋಗುತ್ತೇನೆ ತಾಯಿ. ಆಗಲ್ರಿ ಸಾಧು ಮಹಾರಾಜರೇ, ಸಂತೋಷದಿಂದ ಹೋಗಿ ಬರುವಂತರಾಗಿರಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ದಾನ ಮಾಡ್ರಿ ಅಮ್ಮ ದಾನ. ಓಂ ನಮಃ ಶಿವಾಯ. ನಾನೀಗ ಭಿಕ್ಷೆಯನ್ನು ತೆಗೆದುಕೊಂಡಂತೆ ಆಯ್ತು. ಸೋಮರಾಯ ಗೌಡ ತುಕ್ಕಪ್ಪರಾಯ ಗೌಡ ಅವರ ಮಾತಾಡಿದ ಮಾತವನ್ನು ಕೇಳಿಸಿಕೊಳ್ಳುತ್ತೇನೆ. ಅವರ
ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರ ನಾಟ್ಯ ಸಂಘ ಲವಕುಶ ಕಂಪನಿಯ ಅಡಿಬಟ್ಟಿ ಮಾಲಕರು ನಮ್ಮ ಕಲ್ಲೈ ಸ್ವಾಮಿಗಳು ಅವರು ಕೂಡ ಏನೋ ಈ ಚಿಕ್ಕ ಮಕ್ಕಳು ಮಾಡುವಂಥ ಕಲೆಗೆ ಬೆಲೆಯನ್ನು ಕೊಟ್ಟು ಆಶೀರ್ವಾದ ರೂಪದಿಂದ 101 ರೂಪಾಯಿ ಗುರು ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಆ ಭಗವಂತ ಈಶ್ವರ ಕೂಡಲಿ ಅವರು ಮಾಡುವಂಥ ಸೇವೆ ಒಳಗೆ ಯಾವಾಗಲೂ ಆ ಭಗವಂತ ಸಹಭಾಗಿ ಆಗಲಿ ಅಂತೇಳಿ ಭಗವಂತನಲ್ಲಿ ಬೇಡಿಕಿರುವುದು. ಅಣ್ಣ ತಮ್ಮ ಅಣ್ಣ ನಂದೊಂದು ವಿಷಯ ಇರುವುದು ಅಣ್ಣ. ತಮ್ಮ ಸೋಮರಾಯ, ಅಣ್ಣ ಅದು ಯಾವ ವಿಷಯ ಇರುವುದು ತಮ್ಮ? ನನ್ನ ಮನೆ ಮಾಸಿದವು ಮಾರಿ ಕೂಡ ಬಾಡಿದವು. ನಾನು ಎರಕೆಯ ಮಾಡುವ ಸಲುವಾಗಿ ಮನೆಯಲ್ಲೇ ಇರುತ್ತೇನೆ. ನೀನು 700 ಕಿಲ್ಲಾರ ಕಾಯಲಕ್ಕಾದ್ರೂ ಹೋಗಬೇಕು ನೋಡು ಅಣ್ಣ. ತಮ್ಮ ಸೋಮರಾಯ, ಅಣ್ಣ ನಿನ್ನ ಮಣ್ಣಿ ಮಾಸಿದವ ಎಂದರೆ ನೀನು ಸಂತೋಷದ ಎರಿಕೆಯನ್ನು ಮಾಡಿಕೊಂಡು ಮನೆಯಲ್ಲಿರುವಂತ ನಾವು ನಾನು 700 ಕಿಲ್ಲಾರಗಳನ್ನು ಹೊಡೆದುಕೊಂಡು ಆನಂದದಿಂದ ಮೈಸಿಕೊಂಡು ಬರುತ್ತೇನೆ ತಮ್ಮ ಸೋಮರಾಯ. ಆಗಲಿ ಅಣ್ಣ. ಅಣ್ಣ ತಮ್ಮ ಗಂಟಾದ್ರೂ ತೆಗೆದುಕೊಂಡು ಬರ್ತೇನೆ, ಸ್ವಲ್ಪ ನಿಲ್ಲು ಅಣ್ಣ. ಆಗಲಿ ತಮ್ಮ, ಬಿಲ್ಲ ಬಾಳಾದರೂ ತೆಗೆದುಕೊಂಡಿದ್ದೇನೆ. ನಿನ್ನ ಮನವಿ ಕಲಬಾಯಿ ಕಡೆಯಿಂದ ಗಂಟಾದರೂ ತರಿಸುವಂತನಾಗುತ್ತಮ್ಮ. ಆಗಲಿ ಅಣ್ಣ. ಹೇ ಪ್ರೇಮದ ಮಡದಿ ಕನಬಾಯಿ, ಏನ್ರಿ ಪತಿದೇವ, ಬೇಗನೆ ಬರುವಂತನಾಗು ಪ್ರಿಯಳೆ. ಆಗಲ್ರಿ ಪತಿದೇವ, ನಾನಾದ್ರೂ ಬೇಗನೆ ಬರ್ತೇನೆ. ಪ್ರಿಯಳೆ, ಪತಿದೇವ, ನನ್ನ ಮಣ್ಣೆ ಮಾಸಿದವು ಮಾರಿ ಕೂಡ ಬಾಡಿದವು. ಹೌದರಿ ಪತಿದೇವ, ನಾನು ಎರಕೆಯ ಮಾಡುವ ಸಲುವಾಗಿ ಮನೆಯಲ್ಲೇ ಇರುತ್ತೇನೆ. ನನ್ನ ಅಣ್ಣ ತುಕ್ಕಪ್ಪರಾಯ ಗೌಡರು 700 ಕಿಲ್ಲಾರನು ಮೈಸಿಕೊಂಡು ಬರುವನು. ಗಂಟಾದರೂ ತೆಗೆದುಕೊಂಡು ಬಾ ಪ್ರಿಯಳೆ. ಆಗಲ್ರಿ ಪತಿದೇವ. ಮಾವನವರೇ, ಕಲಬಾಯಿ ಗಂಟಾದ್ರೂ ತಂದಿದ್ದೇನೆ, ತೆಗೆದುಕೊಳ್ಳರಿ ಮಾವನವರೇ. ಆಗಲಿ ದೇವಿ. ಮಾವನವರೇ, ಕಲಬಾಯಿ ಈ 700 ಕಿಲ್ಲಾರುಗಳನ್ನು ಮೇಯಿಸಿಕೊಂಡು ಸಂತೋಷದಿಂದ ಹೋಗಿ ಬೇಗನೆ ಮನೆ ಕಡೆ ಬರುವಂತರಾಗಿರಿ ಮಾವನವರೇ. ಆಗಲಿ ಕಲಬಾಯಿ, ನಾನು 700 ಕಿಲ್ಲಾರಗಳನ್ನು ಸಂತೋಷದಿಂದ ಮೆಯಿಸಿಕೊಂಡು ಬರುತ್ತೇನೆ. ನೀನು ಮಕ್ಕಳನ್ನು ಕರೆದುಕೊಂಡು ಆನಂದದಿಂದ ಇರಬೇಕು ನೋಡು ದೇವಿ. ಆಗಲ್ರಿ ಮಾವನವರೇ. ಅಣ್ಣ ತಮ್ಮ, ನಮ್ಮ 700 ಕಿಲ್ಲಾರಗಳನ್ನು ಮೇಯಿಸಿಕೊಂಡು ಬೇಗನೆ ಮನೆಗಾದರೂ ಬರುವಂತನಾಗು ಅಣ್ಣ. ಆಗಲಿ ತಮ್ಮ. ನಾನು ಈಗ ನನ್ನ 700 ಕಿಲ್ಲಾರಗಳನ್ನು ಮುಂದೆ ಹಾಕಿಕೊಂಡು 10ನೇ ಅವಿನಾಳ ಭೂಮಿಗಾದರೂ ಕಿಲಾರ ಮೈಸಲು ಹೋಗುತ್ತೇನೆ.
ನಾನು ಈಗ ಸೋಮರಾಯಗೌಡ ತುಕ್ಕಪ್ಪರಾಯಗೌಡ ಅವರ ಮಾತ್ಯದ ಮತ್ತವನು ಕೇಳಿಸಿಕೊಂಡಂತೆ ಹೋಯಿತು. ನನ್ನ 1100 ಅಣ್ಣ ತಮ್ಮಂದಿರಿಗೆ ತಿಳಿಸಲಕ್ಕೆ ಹೋಗುತ್ತೇನೆ. ನನ್ನ ಅಣ್ಣ ತಮ್ಮಂದಿರುವರ ಎಲ್ಲೋ ನನ್ನ ಅಣ್ಣ ತಮ್ಮಂದಿರುವರ ಬೇಗನೆ ಬರುವಂತರಾಗರಿ ತಮ್ಮಗಳರ. ಇಲ್ಲ ಅಣ್ಣ ತಮ್ಮ ನಮ್ಮ ಅಣ್ಣ ಒದ್ರದಂಗಲ್ಲಣ್ಣ ತಮ್ಮ ಅಣ್ಣ ಒದ್ರತನ ಹೋದ್ರೆ ಅಡಿಕೊಂಡು ಕೂತೀನಿ ನೋಡ್ತಮ್ಮ. ಹೌದಣ್ಣ. ಎಲ್ಲೋ ಅಣ್ಣ ಇಲ್ಲಿ ಒಬ್ರು ಯಾರೋ ಸಾಧುಗಳು ಬಂದಾರ, ಸಾಧುಗಳಿಗೆ ನಮಸ್ಕಾರವಾದ್ರು ಮಾಡಿ ಕೇಳೋಣ ಬಾ ಅಣ್ಣ. ಕೇಳಪ್ಪ. ನಮಸ್ಕಾರ ಸ್ವಾಮಿಗಳ ನಮಸ್ಕಾರ. ತಥಾಸ್ತು ಭಕ್ತ, ಮೇಲೆ ಕೇಳುವಂತನಾಗು. ಓಂ ನಮಃ ಶಿವಾಯ. ಸ್ವಾಮಿಗಳ ತಾವು ಯಾವ ಗ್ರಾಮದವರು? ಸಾಧು ಭಕ್ತ, ಓರಪ್ಪ ನಾನು ಉಡಾಳೇಶ್ವರ ಮಠದಿಂದ ಬಂದಿನಿ ನೋಡು ಭಕ್ತ. ಎಲ್ಲಿಂದ ಬಂದಾರಂತ ಮಹಾರಾಜರು? ಅವ್ರು ದೊಡ್ಡ ಮಠದಿಂದ ಬಂದಾರತ್ರಿಪ್ಪ. ಓಂ ನಮಃ ಶಿವಾಯ. ಭಕ್ತ, ಸ್ವಾಮಿಗಳ ನಿನಗೆ ಏನು ಬೇಡು ಹೇಳು ಭಕ್ತ, ನಾನು ಬೇಡದ್ದೇನೆ ಕೊಡುತ್ತೇನೆ ಭಕ್ತ. ಬೇಡುತ್ತೆ ಕೊಡ್ತೀರಿ ಅಪ್ಪ? ಹೌದು ಭಕ್ತ. ಎಲ್ಲೋ ಅಣ್ಣ ಸಾಧುಗಳು ಏನು ಬೇಕಾದ ಬೇಡುತ್ತೆ ಕೊಡ್ತಾರತ್ತ, ಏನು ಬೇಡ್ತೀವ ಅಣ್ಣ? ಅವ್ರಿಗೆಲ್ಲ ಆಮೇಲೆ ಕೊಡಾಗತ್ರಿಪ್ಪ, ನಮ್ಮ ಒಂದು ಗ್ಯಾಸ್ ಕೊಡ್ರಿ ಸ್ವಾಮಿ ಅವ್ರ. ಭಕ್ತ, ಸ್ವಾಮಿಗಳ ತಾವು ಪವಾಡ ಪುರುಷರ ರೀ? ಹೌದು ಭಕ್ತ, ನನ್ನ ಪವಾಡ ಕೇಳುತ್ತಿ ಏನು ಭಕ್ತ? ಆದರೆ ನಿಮ್ಮ ಪವಾಡಗಳನ್ನು ತಡ ಮಾಡದೆ ತಿಳಿಸುವಂತಾರೆ ಸ್ವಾಮಿಗಳು. ಅಕ್ಕಿಲೆ ಅನ್ನ ಮಾಡುತ್ತೇನೆ, ಅಕ್ಕಿಲೆ ಅನ್ನ ಮಾಡುತ್ತೇನೆ, ಚಾಪಡಿಲೆ ಚಾ ಮಾಡುತ್ತೇನೆ. ಒಂದೇ ಸೆಕೆಂಡದಲ್ಲಿ 25 ಗುಡ್ಡದ ಮೇಲೆ ಕೂತು ತಪಸ್ಗಿರಿ ಮಾಡುವಂತ ಸಾಧು ನಾನು. ಹೌದು ಅಚ್ಚ. ನಿನ್ನ ಏನು ಬೇಡು ಹೇಳು ಭಕ್ತ, ಬೇಡುತ್ತೇನೆ ಕೊಡುತ್ತೇನೆ ಭಕ್ತ. ಬೇಡಿದೆ ಕೊಡ್ತೀರಿಪ್ಪ? ಹೌದು ಭಕ್ತ. ಬೇಡಿದೆ ಕೊಡ್ತೀರಿಪ್ಪ? ಹೌದು ಭಕ್ತ. ಹಿಂದಿಂದ ಮುಂದಿನ ಕೊಡ್ರಿಪ್ಪ. ಏ ಮಗನ, ಹಿಂದಿಂದ ಮುಂದಿನ ಅಂದ್ರೆ ಏನು ಮಗನ? ಅರ್ಥ ಅಲ್ಲೇ ನಿನಗ ಗೊತ್ತ ಅಲ್ಲಿ ನೋಡೋಣ. ಹಿಂದಿನ ದೊಡ್ಡ ಮಠ ನಿನ್ನ ಹೆಸರ್ಲೆ, ಸಣ್ಣ ಮಠ ಮುಂದಿದ ನನಗ. ಹಿಂಗ ಮಠ ಬೇಡಿದೆ ಆನಿ? ಹ್ಞೂ ನಾನೇ ಮಗನ ಗ್ಯಾಸ್ ಸಿಲಿಂಡರ್ ಬೇಡ ಮಾಡಿದೇನು? ಇಲ್ಲ ಮಗನ, ಮಠದಾಗ ಕೂತೇನೆ, ನೀ ತಪಸ್ಸಿರಿ ಮಾಡವ. ಮಗನ ಮ್ಯಾಳ್ಗಿ ಮೇಲೆ ಕೊಟ್ಟು ಅಲ್ಲ ಮಗನ, ಇದು ಬೇರೆ ಅದಿದು ಹಿಂಗಂತ ಯಾವಣ? ನಾವೇನು ಉಪಯೋಗ ಅಲ್ಲ, ನಾ ಬೇಡ್ತೀನಿ ನಿತ್ಕೊಂಡು ನೋಡಿ. ನಮಸ್ಕಾರ ಅಪ್ಪ ಸ್ವಾಮಿಗಳ ನಮಸ್ಕಾರ. ತಥಾಸ್ತು ಭಕ್ತ, ಮೇಲೆ ಕೇಳುವಂತನಾಗು. ಸ್ವಾಮಿಗಳ ಭಕ್ತ, ನನಗ ಮಕ್ಕಳು ಬೇಕಾಗ್ಯವು, ಮಕ್ಕಳು ಕೊಟ್ಟು ದಯ ಪಾಲಿಸ್ರಪ್ಪ. ಭಕ್ತ, ನಿನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಭಕ್ತ? ಸ್ವಾಮಿಗಳ ಭಕ್ತ, ನನ್ನ ಮದುವೆ ಆಗಿರಿ, ನಾ ಯಾಕೆ ನಿಮ್ಗ ಮಕ್ಕಳ ಕೇಳ್ತೀನಿ? ನಂದು ಇನ್ನೂ ಮದುವೆ ಆಗಿಲ್ರಿ ಸ್ವಾಮಿಗಳ. ನಿನಗ ಮಕ್ಕಳ ಕೂಡ ಆಗುದಿಲ್ಲ ಭಕ್ತ. ನೋಡಿ ಅಳಿಗಾಡ್ಸ್ ಕೊಡು ಭಕ್ತ, ಸ್ವಾಮಿಗಳ. ನಿನ್ನ ಮದುವೆ ಆಗುತ್ತನಗೆ ನಿನಗ ಮಕ್ಕಳು ಕೂಡ ಆಗುದಿಲ್ಲ ಭಕ್ತ. ಸ್ವಾಮಿಗಳ ಮದುವೆ ಆದ್ರ ಮಕ್ಕಳ ತಗತ್ತೆ ಎಲ್ಲರಿಗೂ ಗೊತ್ತಾದ, ನಮಗ ಗೊತ್ತದ. ನಮಗರೆ ಮದುವೆರೆ ಬ್ಯಾಡ, ಮಕ್ಕಳರೆ ಬೇಕಾಗ್ಯಾವ. ಕೊಟ್ಟು ದಯ ಪಾಲಿಸು ತಂದೆ. ಮಾಡಿಪ್ಪ, ಹಂಗ ಕುಡ್ಲಕ್ಕೆ ಬರುದು ಇಲ್ಲ ಭಕ್ತ. ಅಳಿಗಾಡ್ಸ್ ಕುಡಿಯಪ್ಪ. ಸ್ವಾಮಿಗಳ ದಯ ಮಾಡದೆ ಕೊಟ್ಟು ದಯ ಪಾಲಿಸು ತಂದೆ. ಹಂಗ್ಯಾಕ್ ಬಿದ್ರಿ ಗುರುಗಳ? ಹೇಳ್ರಿಪ್ಪ, ಕಾಲಿನ ದೇವ್ರಿ ನೀವು, ಹೇಳ್ರಿ ಇಪ್ಪ. ಅಪ್ಪರ್ದು ಮುರಿದಿಟ್ಟು ಯಾವ ಮಗನ? ಏ ಮಗನ ಆತಾಯ್ತು, ಅಪ್ಪರ್ ಭಿನ್ನ ಆದ್ರು ಇಲ್ಲೇ ಬಿಟ್ಟು ನಡೀನ. ಅಪ್ಪರ್ದು ಹರ ಹರ ಟುಬ್ ಆಗ್ಯದ. ಎಲ್ಲೋ ಮಗನ ಡೇಬಿ ನಮ್ಮದೇ ಅದು ಮಗನ. ಅಲ್ಲ ಮಗನ,
ಅಣ್ಣ ತಮ್ಮ ಏನ್ ಗಿಚ್ಚ ಕಾಸಗತ್ತಿದೇವ ಅಣ್ಣ ಫುಲ್ ಒಳ್ಳೆ ಹಿಂಗೆ ಸೆಲ್ಫಿ ತಕ್ಕೊಲೇನು ಸೆಲ್ಫಿ ಗಿಲ್ಪಿ ಆಯ್ ಬರಲ್ಲ ನನಗೀಗ. ಎಲ್ಲೋ ಅಣ್ಣ ಹೋದ ಕೆಲಸ ಏನಾಯ್ತು ತಡ ಮಾಡ್ದೆ ಹೇಳು ಅಣ್ಣ. ತಮ್ಮ ಮನಗಂಡ ಆನಂದದ ಸುದ್ದಿನ ತಂದಿನಿ ತಮ್ಮ. ಇದು ಯಾವ ಆನಂದ ಸುದ್ದಿ ನಮಗ ತಡ ಮಾಡ್ದೆ ತಿಳಿಸು ಅಣ್ಣ. ತಮ್ಮ ಓ ಬಂಡ ಗೌಡ ಸೋಮರಾಯ ಗೌಡನು ಎರಕ್ಕೆ ಮಾಡುವ ಸಲುವಾಗಿ ಮನೆಯಲ್ಲಿ ಇರುತ್ತಾನೆ. ಅವರ ಅಣ್ಣ ತುಕ್ಕಪ್ಪರಾಯ ಗೌಡನು 700 ಕಿಲ್ಲಾರ ಕಾಯಿಲಕ್ಕೆ ಹೊರಟಿರುವನು ನೋಡು ತಮ್ಮ. ಸಂತೋಷವಾಯ್ತು ಅಣ್ಣ, ಇವತ್ತಿನ ದಿವಸ ನಿನ್ನ ಮಾತವನ್ನು ಕೇಳಿ ಬಹಳ ಆನಂದವಾಯ್ತು ಅಣ್ಣ. ಎಲ್ಲೋ ಅಣ್ಣ ಎಲ್ಲರೂ ಬಡದಿಸಿರ್ತೀವೋ ಮಗನ. ತಮ್ಮ ಆ ತುಕ್ಕಪ್ಪರಾಯ ಗೌಡವನ್ನು ಕೆಲ್ಲಾರವನ್ನು ಮೈಸುತ್ತಾ ಎತ್ತ ಕಡೆ ಬರುತ್ತೇನೆ ಎಂದಿರುವಣ್ಣ. ಸೋಮರಾಯ ಗೌಡನಿಗೆ ಹೇಳುತ್ತಿರುವರು ಅವರ ಅಣ್ಣ ತುಕ್ಕಪ್ಪರಾಯ ಗೌಡನು ಸಂಗಮನಾಥನ ಮುರಿ ಕಡೆ ಹೋಗುತ್ತೀನಿ ಅಂತ ಹೇಳುತ್ತಿರುವನು ನೋಡು ತಮ್ಮ. ಹಾಗಾದರೆ ತುಕ್ಕಪ್ಪರಾಯ ಗೌಡನು ಕಿಲ್ಲಾರವನ್ನು ಮೈಸುತ್ತಾ ಸಂಗಮನಾಥನ ಮುರಿ ಕಡೆ ಬರುವನೆ? ಹೌದು ತಮ್ಮ. ಮಾಡಿದೆ ನಾವೆಲ್ಲರೂ ಕೂಡಿಕೊಂಡು ಸಂಗಮನಾಥನ ಮುರಿಗೆ ಆದ್ರೂ ಹೋಗೋಣ ನಡಿಯಣ್ಣ. ನಾನು ಓ ಜರಾದಮ್ ಮಗನ ಹೋದ ಕೆಲಸ ಆತದಲ್ಲಿ ನೋಡ್ರು, ಮೊದ್ಲೇ ದಂಡ್ಕೊಂಡು ಮುರಿದು ಬಿನ್ ಆಗ್ಯದ, ಅಪಶಕನ ಆಗ್ಯದ ನೋಡ್ರಿ ಓಣ. ತಮ್ಮ ಅಣ್ಣ ಎಲ್ಲೋ ಮಗನ ಅವನಿಗೆ ಕೆಡವಿದ ಅದು ಬಿದ್ದಾನ ದಡ್ಕೊಲ್ ಮುರಿದ, ಅದಕ್ಕೆ ಇದಕ್ಕೆ ಏನು ಸಂಬಂಧ ಮಗನ? ಅಪಶಕನಿ ಅಲ್ವ ಮಗನ? ತಮ್ಮ ನಾವು ಈಗ ಜಂಗಮ ರೂಪವನ್ನು ಬದಲು ಮಾಡಿ ಬರುತ್ತೇನೆ, ಸ್ವಲ್ಪ ಇಲ್ಲಿ ನಿಲ್ಲರಿ ತಮ್ಮ. ಏ ಬೇಡಣ್ಣ ಬೇಡ, ನೀನು ಜಂಗಮ ವೇಷವನ್ನು ಬದಲು ಮಾಡಿ ಬರುವುದು ಬೇಡಣ್ಣ. ಸಿದ್ದೇಶ್ವರ ಮಠಕ್ಕೆ ಹೋಗುದೇ ಏಕೆಂದರೆ ನಾವೆಲ್ಲರೂ ಕೂಡಿಕೊಂಡು ಸಂಗಮನಾಥನ ಮುರಿಗೆ ಹೋಗುವ ಸಮಯದಲ್ಲಿ ನಮ್ಮ ಹೊಟ್ಟೆಯನ್ನು ಹಸಿದರೆ ನೀನು 4 ಮನೆಗೆ ಹೋಗಿ ಬಂದರೆ ಯಾರಾದರೂ ರೊಟ್ಟಿ ಕೊಡ್ತಾರ, ಯಾರು ರೊಕ್ಕ ಕೊಡ್ತಾರ? ರೊಟ್ಟಿ ಕೊಟ್ರೆ ಹೊಟ್ಟಿಗೆ ಆತವ, ರೊಕ್ಕ ಕೊಟ್ರೆ ಪಾಕೆಟ್ ಕಾತವ. ತಮ್ಮ ಈ ಜಂಗಮ ರೂಪವನ್ನು ನಿನಗೇ ಕೊಡುತ್ತೇನೆ, ನೀರೇ ಧರಿಸಿ ಬಿಡು ತಮ್ಮ. ಅಣ್ಣ ಅವನು ಒಲ್ಲೆನತ್ತಿರೋನು, ನೀ ಬದಲು ಮಾಡಿ ಬಾ ಅಣ್ಣ. ಕೇಳು ತಮ್ಮ ಇನ್ನೊಮ್ಮೆ. ಅವನಿಗೆ ಮಠ ಕೈ ಮಾಡಿ ಕರಿಲಿಕ್ಕತ್ತದ ತಮ್ಮ. ಈ ಕಡೆ ಮಠ ಹಯಲಾಗ್ಯಾವ, ಅದಕ್ಕೆ ಅಣ್ಣಗೆ ಬಿಟ್ಟಿದ್ದೇವು. ಅಣ್ಣ ನೀನು ಮುಂದೆ, ನಾನಿರುವೆ ಹಿಂದೆ, ನೀವು ಜೋಡಿ ಕೊಟ್ಟು